ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಕನ್ನಡ ವೀಕ್ಷಕರಿಗೆ ಶ್ರೀ ಪರಾಭವನಾಮ ವರ್ಷದ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಈ ಬರುವಂತಹ ನಮ್ಮ ಹಿಂದೂ ವರ್ಷ ಈ ಪರಾಭವನಾಮ ವರ್ಷದಲ್ಲಿ ದ್ವಾದಶ ರಾಶಿಗಳಿಗೆ ಗೋಚಾರ ಫಲಗಳು ಯಾವ ರೀತಿ ಇರುತ್ತೆ, ಎಲ್ಲರಿಗೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯುಗಾದಿ ಬಂದರೆ ಈ ವರ್ಷ ರೈತರಿಗೆ ಮತ್ತು ಶಿಕ್ಷಕರಿಗೆ, ಲಾಯರ್ಸ್ಗೆ ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ವರ್ಷ ನಮಗೆ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ಆಸಕ್ತಿ, ಕುತೂಹಲ ಎಲ್ಲರಿಗೂ ಇರುತ್ತೆ. ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಗೋಚಾರ ಫಲಗಳು ಈ ವರ್ಷದಲ್ಲಿ 4 ಪ್ರಧಾನ ಗ್ರಹಗಳಾಗಿರುವಂತಹ ಗುರು, ಶನಿ ಪರಮಾತ್ಮ, ರಾಹು, ಕೇತುಗಳ ಸಂಚಾರದ ಆಧಾರದ ಮೇಲೆ ಈ ಯುಗಾದಿ ಫಲಗಳನ್ನು, ಯುಗಾದಿ ಪಂಚಾಂಗವನ್ನು ಮುಖ್ಯವಾಗಿ ನಮ್ಮ ವೀಕ್ಷಕರಿಗೆ ನೀಡಬೇಕೆಂದು ದ್ವಾದಶ ರಾಶಿಗಳ ಆದಾಯ ವ್ಯಯವು ಮತ್ತು ಯಾವ ಗ್ರಹ ಯಾವ ರೀತಿ ಅನುಕೂಲ ಫಲಗಳನ್ನು ನೀಡ್ತಾ ಇದೆ, ಯಾವ ವಿಷಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ, ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಯಾವ ಪರಿಹಾರಗಳು ಮಾಡಬೇಕು ಇತ್ಯಾದಿ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ನಾವು ತಂದಿದ್ದೇವೆ. ನೀವು ಮಾಡಬೇಕಾಗಿರೋದು ದಯವಿಟ್ಟು ನಮ್ಮ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ, ನಮ್ಮ ವೀಡಿಯೋಗಳು ಇಷ್ಟವಾದದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಶ್ರೀ ಪರಾಭವನಾಮ ವರ್ಷದಲ್ಲಿ ಮುಖ್ಯವಾಗಿ ದ್ವಾದಶ ರಾಶಿಗಳಲ್ಲಿ ಕನ್ಯಾ ರಾಶಿ ಜಾತಕರಿಗೆ, ಬುಧ ಅಧಿಪತಿಯಾಗಿರುವಂತಹ ಕನ್ಯಾ ರಾಶಿ ಜಾತಕರಿಗೆ ಈ ವರ್ಷ ಯಾವ ರೀತಿ ಇದೆ ಅಂತ ನೋಡೋದಕ್ಕೆ ಮುಂಚೆ ಮುಖ್ಯವಾಗಿ ಕಳೆದ ವರ್ಷ ಇವರಿಗೆ 4 ಪ್ರಧಾನ ಗ್ರಹಗಳಲ್ಲಿ ಕೇವಲ ರಾಹು 6ನೇ ಸ್ಥಾನದ ಮೇಲೆ, ಅಂದರೆ ಈ ರಾಹು ಗ್ರಹವು ಋಣರೋಗ ಶತ್ರುವ ಸ್ಥಾನವಾಗಿರುವಂತಹ ವಿಜಯ ಸ್ಥಾನದ ಮೇಲೆ ಕೊಡುವಂತಹ ಫಲಗಳ ಮೇಲೆ ಮಾತ್ರ ಇವರೊಂದು ಕೆಲವೊಂದು ಅನುಕೂಲ ವಿಷಯಗಳನ್ನು ನೋಡಿದರು. ಇನ್ನು ದಶಮ ಸ್ಥಾನದಲ್ಲಿ ಕಂಟಕ ಗುರು ವಿಷಯಗಳನ್ನು, ಅಂದರೆ ಫಲಗಳನ್ನು, ಪ್ರತಿಕೂಲ ಫಲಗಳು. ಸಪ್ತಮ ಸ್ಥಾನದಲ್ಲಿ ಶನಿ ಪರಮಾತ್ಮ ಆಗಿರಬಹುದು, ವ್ಯಯ ಸ್ಥಾನದಲ್ಲಿರುವಂತಹ ಕೇತು. ಈ ಕೆಲವೊಂದು ವಿಷಯಗಳಲ್ಲಿ ತುಂಬ ನಿರಾಶೆಗೆ, ಪ್ರತಿಕೂಲ ಫಲಗಳನ್ನು ಆರೋಗ್ಯದ ವಿಷಯದಲ್ಲಿ ಅಥವಾ ಕೆಲವೊಂದು ಹಣಕಾಸಿನ ವಿಷಯಗಳಲ್ಲಿ, ಪ್ರಯತ್ನಗಳಲ್ಲಿ ಅಂದರೆ ಇಂತಹ ಈ ಕನ್ಯಾ ರಾಶಿಯವರಿಗೆ 2026ರಲ್ಲಿ ಬರುವಂತಹ ಶ್ರೀ ಪರಾಭವನಾಮ ವರ್ಷ ಒಂದು ಅದ್ಭುತವಾಗಿರುವಂತಹ ಯೋಗವನ್ನು ತರುವಂತಹ ವರ್ಷ ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ಗೋಚಾರದಿಂದ ನಾವು ನೋಡುವಾಗ ಈ ಪರ್ಟಿಕ್ಯುಲರ್ ಆಗಿ ಈ 6ನೇ ಮನೆಯಲ್ಲಿ ರಾಹು ಮತ್ತು ಲಾಭಸ್ಥಾನಕ್ಕೆ, ಏಕಾದಶ ಸ್ಥಾನಕ್ಕೆ ಬರುವಂತಹ ಗುರು ಅನುಗ್ರಹ, ಆಶೀರ್ವಾದ ಪೂರ್ತಿಯಾಗಿ ನಿಮ್ಮ ಮೇಲೆ ಇರುತ್ತೆ ಅಂತ ಹೇಳಲಾಗುತ್ತೆ. ಮುಖ್ಯವಾಗಿ ಕಳೆದ ವರ್ಷ ಈ ಕನ್ಯಾ ರಾಶಿಯವರಿಗೆ ಪ್ರತಿಕೂಲ ಫಲಗಳು ಇದ್ದರೂ ಕೂಡ ಈ ವರ್ಷದ ಆದಾಯ ವ್ಯಯಗಳನ್ನು ನಾವು ನೋಡುವುದಾದರೆ ಆದಾಯ 8 ಮತ್ತು ಮಾಡುವಂತಹ ಖರ್ಚು 11. ಪರವಾಗಿಲ್ಲ. ಯಾಕಂದರೆ 8 ಮೂಲ ಅಂದರೆ ಈ ನಂಬರ್ನ ನಾವು ಯಾವ ರೀತಿ ನೋಡಬೇಕು ಅಂದರೆ, ಆದಾಯ ಬರುವಂತಹ ವಿಷಯಗಳು, ಮಾರ್ಗಗಳು, ಆದಾಯವನ್ನು ಪಡೆಯುವಂತಹ ಯಾವ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯುವಂತಹ ಅನುಕೂಲ, ಅದು ಆಸ್ತಿ ಮುಖಾಂತರ ಬರುತ್ತೋ, ಉದ್ಯೋಗದ ಮುಖಾಂತರ ಬರುತ್ತೋ, ಕುಟುಂಬ ಸದಸ್ಯರಲ್ಲಿ ಯಾರಿಗಾದರೂ ಉದ್ಯೋಗ ಸಿಗುವಂತಹ ವಿಷಯಗಳಲ್ಲಿ ಬರುತ್ತೋ, ಆದಾಯ ಮಾರ್ಗಗಳು ಬೆಳೆಯೋದು. ಇನ್ನು ವ್ಯಯ 11 ಅಂದರೆ ಪರ್ಟಿಕ್ಯುಲರ್ ಆಗಿ ಈ ವರ್ಷ ಮಾಡಲೇಬೇಕಾಗಿರುವಂತಹ ಕೆಲವೊಂದು ಶುಭ ಕಾರ್ಯಗಳಾಗಿರ್ಬೋದು, ಗೃಹ ನಿರ್ಮಾಣಗಳಾಗಿರ್ಬೋದು, ವೇದ ಸ್ಥಾನ ಇದೆ. ಇನ್ನು ಗೌರವ, ಅವಮಾನ ಎರಡೂ ಕೂಡ ಈಕ್ವಲ್ ಆಗಿದೆ. ಸೊ ಆದ್ದರಿಂದ ನಿಮಗೆ ಗೌರವದ ಜೊತೆಗೆ ಅದೇ ರೀತಿಯಲ್ಲಿ ಕೆಲವೊಂದು ಸಾರಿ ಬೇರೆಯವರ ವಿಷಯಗಳಲ್ಲಿ ಇನ್ವಾಲ್ವ್ ಆಗೋದು, ಬೇರೆಯವರ ವಿಷಯಗಳಲ್ಲಿ ಬಗ್ಗೆ ಮಾತಾಡುವುದು, ಅನಾವಶ್ಯಕವಾಗಿರುವಂತಹ ವಿವಾದಗಳ ಕಡೆಗೆ ಹೋಗದೇ ಇರೋದು ಉತ್ತಮ. ಇನ್ನು ಕನ್ಯಾ ರಾಶಿಯವರಿಗೆ ಈ ವರ್ಷದ ಅದೃಷ್ಟ ರಾಶಿಗಳಲ್ಲಿ ಒಂದು ರಾಶಿ ಅಂತ ಹೇಳೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಯಾಕಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಪರ್ಟಿಕ್ಯುಲರಾಗಿ ಈ ಕನ್ಯಾ ರಾಶಿಯವರಿಗೆ ಕಳೆದ ವರ್ಷ ಸಪ್ತಮ ಶನಿ ಪರಮಾತ್ಮನ ಮುಖಾಂತರ ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ವಿಳಂಬತೆ,
ಈ ವೈವಾಹಿಕ ಜೀವನದಲ್ಲಿ ಬೇರ್ಪಡಿಕೆ, ವೃತ್ತಿ ಉದ್ಯೋಗಗಳ ಮುಖಾಂತರ ಕುಟುಂಬಕ್ಕೆ ದೂರವಾಗಿ ನಿವಾಸ ಮಾಡಬೇಕಾಗಿರುವಂತಹ ಪರಿಸ್ಥಿತಿ, ಕೆಲವೊಂದು ವಿಷಯಗಳಲ್ಲಿ ಅನಿಶ್ಚಿತಿ, ಬರುತ್ತೋ ಇಲ್ಲೋ ಅನ್ನೋಂತಹ ಒಂದು ಗೊಂದಲ. ಅದೇ ರೀತಿ ಕಂಟಕ ಗುರು ಪರ್ಟಿಕ್ಯುಲರ್ ಆಗಿ ಲಾಸ್ಟ್ ಇಯರು ತುಂಬ ಕೆಲವೊಂದು ಉದ್ಯೋಗ ಮಾಡ್ತಾ ಇರುವಂತಹ ಉದ್ಯೋಗ ಇರುತ್ತೋ ಇಲ್ವೋ ಅನ್ನೋಂತಹ ಭಯ, ಹಣಕಾಸಿನ ವ್ಯವಸ್ಥೆ, ಫಾರ್ ಎಕ್ಸಾಂಪಲ್ ನಿಮ್ಗೆ ಬರಬೇಕಾಗಿರುವಂತಹ ಆದಾಯ ಈ ಮಂತ್ ಕರೆಕ್ಟಾಗಿ ಸ್ಯಾಲ್ರಿ ಬರುತ್ತೋ ಅಥವಾ ಏನು ಮಾಡ್ತಾರೋ ಅನ್ನೋಂತಹ ಭಯ, ಮಾನಸಿಕವಾಗಿ ತುಂಬ ಗೊಂದಲದಲ್ಲಿ ಇರುವಂತಹ ಕನ್ಯಾ ರಾಶಿಯವರಿಗೆ ದುಡ್ಡು ಬರುತ್ತೋ ಇಲ್ವೋ ಗೊತ್ತಾಗಲ್ಲ, ಒಂಥರ ಅನಿಶ್ಚಿತಿ, ಅಸ್ಥಿರತೆ ಅನ್ನೋದು ಕಾಡ್ತಾ ಇತ್ತು, ಇನ್ಸೆಕ್ಯೂರ್ಡ್ ಕಾಡ್ತಾ ಇತ್ತು. ಈಗ ಮಾಡ್ತಾ ಇರುವಂತಹ ವ್ಯಾಪಾರ ಲಾಭಗಳು ಬರುತ್ತೋ ಅಥವಾ ನಷ್ಟಗಳು ಬಂದು ಕ್ಲೋಸ್ ಮಾಡ್ಕೋಬೇಕು ಅನ್ನುವಂತಹ ಸಂದರ್ಭಗಳು, ನಿದ್ದೆ ಇಲ್ಲದಿರೋ ಕಳೆದಿರುವಂತಹ ರಾತ್ರಿಗಳು ಕೇವಲ ಕನ್ಯಾ ರಾಶಿಯವರಿಗೆ ಮಾತ್ರ ಗೊತ್ತಿರುತ್ತೆ. ಆದರೆ ಈ ವರ್ಷ ಈ ಪರಿಸ್ಥಿತಿಗೆ, ಈ ರೀತಿ ಸಮಸ್ಯೆಗಳಿಗೆ ಸಂಪೂರ್ಣವಾಗಿ ನೀವು ಈ ಒಳ್ಳೆಯ ಅನುಕೂಲ ಶುಭ ವಿಷಯಗಳು ನಡೆಯುವಂತಹ ಅನುಕೂಲವಾಗಿರುವಂತಹ ವರ್ಷ ಅಂತ ಈ ಶ್ರೀ ಪರಾಭವ ನಾಮ ವರ್ಷವನ್ನು ಕನ್ಯಾ ರಾಶಿಗೆ ಒಂದು ಯೋಗದಾಯಕವಾಗಿರುವಂಥದ್ದು, ಅದೃಷ್ಟವನ್ನು ತರುವಂತಹ ವರ್ಷ ಅಂತ ಹೇಳಬಹುದು. ಯಾಕಂದರೆ ಲಾಭಸ್ಥಾನಕ್ಕೆ ದೇವಗುರು ಬೃಹಸ್ಪತಿ ಬರ್ತಾ ಇದ್ದಾರೆ. ಚತುರ್ಥ ಸಪ್ತಮಾಧಿಪತಿಯಾಗಿರುವಂತಹ ದೇವಗುರು ಬೃಹಸ್ಪತಿ ಏಕಾದಶ ಸ್ಥಾನದಲ್ಲಿ, ಮುಖ್ಯವಾಗಿ ಜೂನ್ನಿಂದ ಅಕ್ಟೋಬರ್ ಕೊನೆಯ ತನಕವೂ ಕೂಡ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ಫಲಗಳನ್ನು, ಆರ್ಥಿಕ, ಹಣಕಾಸು, ಆರೋಗ್ಯ ಮತ್ತು ವಿವಾಹ ಇತ್ಯಾದಿ ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ನೀಡುವುದಕ್ಕೆ ಗುರು ಪರಮಾತ್ಮ ಕನ್ಯಾ ರಾಶಿಯವರಿಗೆ ಅನುಕೂಲ ನೀಡುತ್ತಾ, 6ನೇ ಮನೆಯಲ್ಲಿ ರಾಹು ಕಾಯ್ತಾ ಇದ್ದಾರೆ. 6ನೇ ಮನೆಯಲ್ಲಿರುವಂತಹ ರಾಹು ಮುಖ್ಯವಾಗಿ ಈ ವರ್ಷದ ಈ ಡಿಸೆಂಬರ್ 5ನೇ ತಾರೀಕುವರೆಗೂ ಕೂಡ ರಾಹು 6ನೇ ಸ್ಥಾನದಲ್ಲಿ. ಯಾರಾದರೂ ನಿಮ್ಮನ್ನು ಮಾತಾಡಿಸ್ಬೇಕಂದ್ರೂ ಭಯ, ಅಥವಾ ಯಾರಾದರೂ ನಿಮಗೆ ಆತಂಕ ಸೃಷ್ಟಿ ಮಾಡಬೇಕಂದ್ರೂ ಕೂಡ ಅವರಿಗೆ ನಷ್ಟ ಆಗುತ್ತೆ ವಿನಃ ನಿಮ್ಮನ್ನು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ರೀತಿ ರಾಹು ಕಾಯ್ತಾ ಇದ್ದಾರೆ. ಏಕಾದಶಕ್ಕೆ ಸ್ಥಾನಕ್ಕೆ ದೇವಗುರು ಬೃಹಸ್ಪತಿ ಬರುವುದರಿಂದ ಒಂದು ರೀತಿ ಅದ್ಭುತವಾಗಿರುವಂತಹ ರಾಜಯೋಗ ಅಂತ ಸ್ವರ್ಣಯುಗ ಆರಂಭವಾಗುತ್ತೆ ಕನ್ಯಾ ರಾಶಿಯವರಿಗೆ ಅಂತ ಹೇಳಲಾಗುತ್ತೆ. ಇದೇ ವರ್ಷದಲ್ಲಿ ಇನ್ ಕೇಸ್ ನಿಮ್ಮ ವೈಯಕ್ತಿಕ ಜಾತಕದಲ್ಲಿಯೂ ಸಹ ದಶೆ ಅಂತರ್ದಶೆಗಳು ನಿಮಗೆ ಅನುಕೂಲವಾಗಿದ್ದರಲ್ಲಿ ನಿಮ್ಮನ್ನು ಹಿಡಿಯೋರೇ ಇರೋಲ್ಲ. ಆ ರೀತಿ ಅದ್ಭುತವಾಗಿರುವಂತಹ ಒಂದು ವರ್ಷ. ನೋಡ್ಕೊಳ್ಳಿ ಒಂದು ಸಾರಿ ನಿಮ್ಮ ಸಂಪೂರ್ಣ ಜಾತಕವನ್ನು ವಿಶ್ಲೇಷಣೆ ಮಾಡಿಸಿಕೊಳ್ಳಿ. ಮತ್ತು ಯಾಕೆ ಈ ರೀತಿ ಎಲ್ಲ ಹೇಳ್ತಾ ಇದ್ದರು, ಯಾಕೆ ಈ ಜೂನ್ಲಿಂದ ನಮಗೆ ಅನುಕೂಲ ಫಲಗಳು ಸಿಗಲಿಲ್ಲ ಅನ್ನುವಂತಹ ವ್ಯಕ್ತಿಗಳು ಖಂಡಿತವಾಗಿಯೂ ನಿಮ್ಮ ಡೇಟ್ ಆಫ್ ಬರ್ತ್, ಟೈಮ್ ಆಫ್ ಬರ್ತ್ ಮುಖಾಂತರ ಅನುಭವಸ್ಥರಾಗಿರುವಂತಹ ಜ್ಯೋತಿಷ್ಯರ ಸಮ್ಮುಖದಲ್ಲಿ, ಯಾಕಂದರೆ ಕೇತು ವ್ಯಯದಲ್ಲಿರೋದರಿಂದ ಈಗ ನಡೀತಾ ಇರುವಂತಹ ಕೆಲವೊಂದು ಸಮಸ್ಯೆಗಳಿಂದ ನೀವು ಏನೇನೋ ಯಾರ್ಯಾರೋ ಹೇಳಿದ್ದನ್ನೆಲ್ಲ ಮಾಡ್ತಾ ಇರ್ತಾರೆ. ಕೇತು ವ್ಯಯದಲ್ಲಿರುವಂತಹ ಸಂದರ್ಭದಲ್ಲಿ ಅದೇ ರೀತಿ ಆಗುತ್ತೆ. ಕೆಲವೊಂದು ಜನ ನಿಮ್ಮನ್ನು ಭಯ ಭೀತಿಗೆ ಮಂತ್ರ ತಂತ್ರಗಳು, ತಾವೀದುಗಳು, ಈ ರೀತಿ ವಿಷಯಗಳ ಮುಖಾಂತರ ಹಣ ನಷ್ಟ ಮಾಡ್ಕೊಂಡಿರ್ತೀರ. ಈ ಪರಿಹಾರ ಮಾಡಬೇಕು, ಆ ಹೋಮ ಮಾಡಿಸ್ಬೇಕು, ಈ ರೀತಿ ವಿಷಯಗಳು ಮಾಡಬೇಕು. ಈ ವ್ಯಯದಲ್ಲಿ 12ನೇ ಮನೆಯಲ್ಲಿ ಕೇತು ಇರುವಂಥ ಸಂದರ್ಭಗಳಲ್ಲಿ ಈ ರೀತಿ ಕೆಲವೊಂದು ವ್ಯಕ್ತಿಗಳ ಕೈಯಲ್ಲಿ ಮೋಸ ಹೋಗೋದು ಸಹಜ. ಆದರೆ ಇಂತಹ ಸಮಸ್ಯೆಗಳಲ್ಲಿ ಎಲ್ಲದಕ್ಕೂ ಕೂಡ ಪರಿಹಾರವಾಗಿ ಗುರು ಏಕಾದಶ ಸ್ಥಾನಕ್ಕೆ ಬರುವುದರಿಂದ ನಿಮಗೆ ಮಾನಸಿಕವಾಗಿ ಒಂದು ಧೈರ್ಯ, ಮಾನಸಿಕವಾಗಿ ಒಂದು ಅದ್ಭುತ ರೀತಿಯಲ್ಲಿ ತುಂಬ ದಿನ, ಆಲ್ಮೋಸ್ಟ್ 7-8 ಇಯರ್ಸ್ ಅಂದ್ಕೊಳ್ತೀನಿ, ಆ ದಿನಗಳಿಂದ ಪಡ್ತಾ ಇರುವಂತಹ ಹಣಕಾಸಿನ ಸಮಸ್ಯೆಗೆ ಈ ಬರ್ತಾ ಇರುವಂತಹ ಪರಾಭವನಾಮ ವರ್ಷದಲ್ಲಿ ಬರ್ತಾ ಇರುವಂತಹ ಗುರು ಏಕಾದಶ ಸ್ಥಾನದಲ್ಲಿ ಬಂದಾಗ ನಿಮಗೆ ಅಷ್ಟು ಅದ್ಭುತ ರೀತಿಯಲ್ಲಿ ಫಲಗಳನ್ನೋದು ಉಂಟಾಗುತ್ತೆ. ಅಂದರೆ ಈ ಪರ್ಟಿಕ್ಯುಲರ್ ವರ್ಷ ಅಂದರೆ ಎಲ್ಲಿ ನೀವು ಸೋಲನ್ನು ಕಂಡಿದ್ದೀರ, ಎಲ್ಲಿ ನೀವು ಹಣವನ್ನು ಕಳ್ಕೊಂಡಿದ್ದೀರ, ಎಲ್ಲಿ ನಿಮ್ಮ ಗೌರವವನ್ನು ಕಳ್ಕೊಂಡಿದ್ದಾರೋ, ಎಲ್ಲಿ ನಿಮ್ಮ ಮೇಲೆ ನಿಂದಾರೋಪಗಳು ಅಥವಾ ಕೆಲವೊಂದು ವಿಷಯಗಳಿಂದ ನಿಮ್ಮ ಗೌರವವನ್ನು ಅಭಿವೃದ್ಧಿಗೆ ಆತಂಕಗಳನ್ನು ಸೃಷ್ಟಿ ಮಾಡುವಂತಹ ವ್ಯಕ್ತಿಗಳಿದ್ದಾರೋ ಅಂತಹ ಪ್ರದೇಶದಲ್ಲಿ ಮತ್ತೆ ನಿಮಗೆ ಪುನರ್ವೈಭವವನ್ನು ತರುವಂತಹ ವರ್ಷ ಶ್ರೀ ಪರಾಭವನಾಮ ವರ್ಷ ಕನ್ಯಾ ರಾಶಿಯವರಿಗೆ ಅಂತ ಹೇಳಬಹುದು. ಎಲ್ಲಿ ಕೆಲವೊಂದು ವಿಷಯಗಳಲ್ಲಿ ಸಮಾಧಾನ ಹೇಳದೆ
ಈ ಸಾಲದ ವಿಷಯಗಳಲ್ಲಿ ಎಲ್ಲಿ ತಲೆ ಬಗ್ಗಿಸಿಕೊಂಡು ನೀವು ಆ ಸಮಸ್ಯೆಗಳನ್ನು, ಆತಂಕಗಳನ್ನು ಸಹಿಸಿಕೊಂಡಿದ್ದೀರೋ ಅದೇ ಸ್ಥಳದಲ್ಲಿ ನೀವು ಗರ್ವದಿಂದ ಎಸ್ ಐ ವೋನ್ ದಿಸ್ ಇಯರ್, ಐ ವೋನ್ ಟುಡೇ ಅನ್ನೋ ರೀತಿಯಲ್ಲಿ ಒಂದು ರೀತಿ ಕಾನ್ಫಿಡೆನ್ಸ್ ಆಗಿರ್ಬೋದು, ನಿಮ್ಮ ಮೇಲೆ ನಿಮಗೆ ಬರ್ತಾ ಇರುವಂಥ ಆತ್ಮಸ್ಥೈರ್ಯ ಆಗಿರ್ಬೋದು. ಮುಖ್ಯವಾಗಿ ಗುರು ಏಕಾದಶಕ್ಕೆ ಬಂದಿದ್ದಾರೆ ಅಂದರೆ ದೈವಾನುಗ್ರಹ ಅನ್ನೋದಿದ್ದರೆ ಮಾತ್ರ ಆ ಗುರು ಏಕಾದಶ ಸ್ಥಾನದಲ್ಲಿ ಶುಭ ಫಲಗಳನ್ನು ನೀಡ್ತಾ ಇರ್ತಾರೆ. ಆ ರೀತಿ ಅದ್ಭುತ ರೀತಿಯಲ್ಲಿ ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಗೌರವದ ವಿಷಯದಲ್ಲಾಗಿರಬಹುದು, ನೀವು ಯೋಚನೆ ಮಾಡುವಂತಹ ವಿಷಯಗಳಲ್ಲಾಗಿರಬಹುದು, ಪಡೆಯುವಂತಹ ಅವಕಾಶಗಳ ವಿಷಯದಲ್ಲಾಗಿರಬಹುದು, ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ನಿಮ್ಮ ಶಕ್ತಿ ಯುಕ್ತಿಗಳನ್ನು ಬೆಳೆಸಿ ಆ ಅವಕಾಶಗಳ ಮುಖಾಂತರ ನಿಮಗೆ ಅಧಿಕ ಲಾಭಗಳನ್ನು, ಅದಕ್ಕೆ ಅದನ್ನು ಏಕಾದಶ ಸ್ಥಾನವನ್ನು ಲಾಭ ಸ್ಥಾನ ಅಂತ ಹೇಳಿದ್ದೇವೆ. ಹಣಕಾಸಿನ ವ್ಯವಹಾರಗಳು, ವ್ಯಾಪಾರಾದಿ ವ್ಯವಹಾರಗಳು, ಉದ್ಯೋಗಾದಿ ವಿಷಯಗಳು, ಕೃಷಿ ಮಾಡುವಂತಹ ವ್ಯಕ್ತಿಗಳು ಆಯಾ ಕ್ಷೇತ್ರಗಳಲ್ಲಿ ತಮ್ಮದೇ ಆಗಿರುವಂತಹ ಸಾಮರ್ಥ್ಯದಿಂದ ಇಷ್ಟೂ ದಿನಗಳ ಕಾಲ ಈ ಫಲಿತಾಂಶಕ್ಕೋಸ್ಕರ ನಿರೀಕ್ಷೆ ಮಾಡ್ತಾ ಇರುವಂತಹ ಎಲ್ಲ ವ್ಯಕ್ತಿಗಳಿಗೂ ಲಾಭಸ್ಥಾನದಲ್ಲಿ ಲಾಭವು ಅನ್ನೋದು ದೇವಗುರು ಬೃಹಸ್ಪತಿ ಕನ್ಯಾ ರಾಶಿಯವರಿಗೆ ಈ ವರ್ಷ ಜೂನಿಂದ ಅನುಗ್ರಹ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನೀವು ಸಂಸ್ಕಾರ ಮಾಡಿಕೊಳ್ಳುವಂತಹ ರೀತಿಯಲ್ಲಿ, ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವಂತಹ ರೀತಿಯಲ್ಲಿ ಈ ವರ್ಷ ಒಂದು ರೀತಿ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುತ್ತೆ. 6ನೇ ಮನೆಯಲ್ಲಿ ಶುಕ್ರ ಕಾಯ್ತಾನೆ ಇದ್ದಾರೆ. ಋಣ ರೋಗ ಶತ್ರು ಸ್ಥಾನದಲ್ಲಿ ಶತ್ರುನಾಶನ, ನಿಮ್ಮ ಅಭಿವೃದ್ಧಿಗೆ ಆತಂಕವನ್ನು ನೀಡಿಸುವಂತಹ ವ್ಯಕ್ತಿಗಳ ಪತನವೂ ಕೂಡ ನೋಡ್ತಾ ಇರ್ತೀರ ಈ ವರ್ಷದಲ್ಲಿ. ಅದೇ ರೀತಿ ಮುಖ್ಯವಾಗಿ ಇದೊಂದು ಕಿವಿ ಮಾತು ಅಂತ ಹೇಳ್ಬೋದು ಕನ್ಯಾ ರಾಶಿಯವರಿಗೆ. ಯಾವ ಸಂದರ್ಭದಲ್ಲಿ ಗುರು ಏಕಾದಶ ಸ್ಥಾನಕ್ಕೆ ಬಂದಿರ್ತಾರೋ ಆ ಸಂದರ್ಭದಲ್ಲಿ ಅವರಿಗೆ ಮಂತ್ರಸಿದ್ಧಿ ಅನ್ನೋದು ನಡೆಯುತ್ತೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳನ್ನು ಪಡೆಯೋದಕ್ಕೆ ಶ್ಲೋಕಗಳ ಮುಖಾಂತರನೋ, ವಿಷ್ಣು ಸಹಸ್ರನಾಮನೋ, ಲಲಿತಾ ಸಹಸ್ರನಾಮವನ್ನು, ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಾ ಇರ್ತೇವೆ. ಅದು ದಿನಗಳು ಕಳೆಯುತ್ತಾ ಆ ಪ್ರಭಾವ ಅನ್ನೋದು ನಮ್ಮ ಮೇಲೆ, ನಮ್ಮ ಜೀವನದ ಮೇಲೆ, ಸಂಕಲ್ಪಗಳ ಮೇಲೆ ಈ ಸಾನುಕೂಲ ಪ್ರಭಾವ ಅನ್ನೋದು ಇರುತ್ತೆ. ಆದರೆ ಈ ಸಂದರ್ಭದಲ್ಲಿ ಕನ್ಯಾ ರಾಶಿಯವರಿಗೆ ಈ ಮಂತ್ರಶಕ್ತಿ ಇರೋದರಿಂದ ನೀವು ಎಷ್ಟು ದೈವಾರಾಧನೆ ಮಾಡ್ತೀರೋ, ದೈವರ ನಾಮಗಳನ್ನು ಜಪಿಸುತ್ತೀರೋ, ದೈವ ಸ್ತೋತ್ರಗಳನ್ನು, ಈ ಶ್ಲೋಕಗಳನ್ನು ಹೇಳ್ತೀರೋ, ಪ್ರತಿದಿನ ಉದಯವು ಸೂರ್ಯ ನಮಸ್ಕಾರದಿಂದ ಹಿಡಿದು ಆ ದಿನ ಹನುಮಾನ್ ಚಾಲೀಸ, ವಿಷ್ಣು ಸಹಸ್ರನಾಮ ಇತ್ಯಾದಿ ವಿಷಯಗಳನ್ನು, ಮುಖ್ಯವಾಗಿ ಕೇತು 12ನೇ ಮನೆಯಲ್ಲಿರೋದರಿಂದ ಶ್ರೀ ಗಣಪತಿ ದೇವರನ್ನು ಓಂ ಶ್ರೀ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಅನ್ನುವಂತಹ ಮಂತ್ರವನ್ನು ನೀವು ಪಠನೆ ಮಾಡುವುದರಿಂದ, ಆ ಸ್ತೋತ್ರ ನಾಮಗಳಿಂದ ಗಣಪತಿನ ಆರಾಧನೆ ಮಾಡುವುದರಿಂದ, ಸಂಕಷ್ಟಹರ ಚತುರ್ಥಿಯಂದು ನೀವು ಮುಖ್ಯವಾಗಿ ಏಕಭುಕ್ತ ಉಪವಾಸ ದೀಕ್ಷೆಗಳಿಂದ ಗಣಪತಿನ ಆರಾಧನೆ ಮಾಡುವುದರಿಂದ ಈ ವರ್ಷ ಮತ್ತಷ್ಟು ಶುಭ ಫಲಗಳನ್ನೋದು ನಿಮಗೆ ಸಿಗುತ್ತೆ. ಇನ್ನು ಕೆಲವೊಂದು ವಿಷಯಗಳಲ್ಲಿ 6ನೇ ಮನೆಯಲ್ಲಿರುವಂತಹ, ಈಗ ಯಾರ ಜನ್ಮ ಜಾತಕದಲ್ಲಿಯೂ ಅಷ್ಟೇ ಪರ್ಸ್ನಲ್ ಚಾರ್ಟಲ್ಲಿ ರಾಹು ಏನಾದರೂ 6th ಋಣ ರೋಗ ಶತ್ರು ಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ಯಾರೂ ಕೂಡ ಅವ್ರನ್ನ ಎದುರಾಕೊಂಡಿರೋರು ಗೆಲ್ಲೋದು ತುಂಬ ಕಷ್ಟ. ಯಾಕಂದರೆ ರಾಹು ಅಷ್ಟು ಬಲವಂತನಾಗ್ತಾನೆ. ವಿಜಯ ಸ್ಥಾನ, ಸಕ್ಸಸ್ ಪ್ಲೇಸ್ ಅಂತ ಈ ಸ್ಥಾನಕ್ಕೆ ಋಣ ರೋಗ ಶತ್ರು ಸ್ಥಾನದಲ್ಲಿ ರಾಹು ಬಂದಾಗ ಯಾವ ರೀತಿ ಇರುತ್ತೋ ಈ ವರ್ಷ ಡಿಸೆಂಬರ್ 5ರವರೆಗೂ ಕೂಡ ಈ ಶತ್ರುಗಳ ಮೇಲೆ ಮೇಲ್ಗೈ ಅನ್ನೋದಿರುತ್ತೆ. ಕೈ ಹಿಡಿಯುವಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ, ಅದು ಕ್ರೀಡಾಪಟುಗಳಿಗಾಗಿರಬಹುದು, ವ್ಯಾಪಾರಸ್ಥರಿಗಾಗಿರ್ಬೋದು, ಅಯ್ಯೋ ಇಷ್ಟು ಕಾಂಪಿಟೀಷನ್, ನಾನು ವ್ಯಾಪಾರ ಮಾಡೋಕ್ಕಾಗುತ್ತೋ ಇಲ್ವೋ, ಅಥವಾ ಇಷ್ಟು ಜನ ಪ್ಲೇಯರ್ಸು ನಾನು ವಿನ್ ಮಾಡೋಕ್ಕಾಗುತ್ತೋ ಇಲ್ವೋ. ಬಟ್ ಒನ್ ಥಿಂಗ್ ನೀವು ನೆನ್ಪಿಟ್ಕೊಳ್ಳಿ, ರಾಹು 6th ಪ್ಲೇಸಲ್ಲಿರೋದ್ರಿಂದ ನೀವು ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಪ್ರಯತ್ನ ಮಾಡಬೇಕಂದ್ರೂ, ಅಥವಾ ನಿಮ್ಮ ವ್ಯಾಪಾರವನ್ನು ಅದ್ಭುತ ರೀತಿಯಲ್ಲಿ ಈ ಸಕ್ಸಸ್ ಮಾಡಿಕೊಂಡು ಮತ್ತಷ್ಟು ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ, ವ್ಯಾಪಾರ ವಿಸ್ತರಣೆ ಮಾಡಿಕೊಳ್ಳೋದಕ್ಕೆ ರಾಹು ಅನುಕೂಲವಾಗಿರ್ತಾರೆ. ಎಂತಹ ದೊಡ್ಡ ವ್ಯಕ್ತಿಗಳಾಗಿರಬಹುದು, ದೊಡ್ಡ ಸ್ಥಾನದಲ್ಲಾಗಿರುವಂತಹ ವ್ಯಕ್ತಿಗಳಾಗಿರಬಹುದು, ಪರ್ಟಿಕ್ಯುಲರ್ ಆಗಿ ನಿಮ್ಮ ಮೇಲಿರುವಂತಹ
ಈ ಜಲಸಿ, ದ್ವೇಷ ಇತ್ಯಾದಿ ವಿಷಯಗಳಿಂದ ನಿಮ್ಮ ಅಭಿವೃದ್ಧಿಗೆ ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ ಅನ್ನೋವಂತಹ ಸಂದರ್ಭಗಳಲ್ಲಾಗಿರ್ಬೋದು, ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಾಗಿರಬಹುದು, ನಿಮ್ಮದೇ ಗೆಲುವಿರುತ್ತೆ. ಆರೋಗ್ಯ, ಇಷ್ಟೂ ದಿನಗಳ ಕಾಲ ನೀವೇನಾದರೂ ಅನಾರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ವ್ಯಕ್ತಿಗಳಿಗೆ ಋಣರೋಗ ಶತ್ರುಸ್ಥಾನದಲ್ಲಿರುವಂತಹ ರಾಹು ಉತ್ತಮ ಆರೋಗ್ಯವನ್ನು ನೀಡ್ತಾರೆ. ಸೊ ಯಾರು ನಿಮ್ಮನ್ನು ಕೀಳಾಗಿ ನೋಡಿರ್ತಾರೋ, ಯಾರು ನಿಮ್ಮನ್ನು ಈ ಕೆಲವೊಂದು ವಿಷಯಗಳ ಮುಖಾಂತರ ನಿಮ್ಮನ್ನು ಹರ್ಟ್ ಮಾಡಿರ್ತಾರೋ ಅಂಥ ವ್ಯಕ್ತಿಗಳೇ ನಿಮ್ಮ ಸಹಾಯವನ್ನು ಬೇಡಿ ನೀವು ಮಾಡುವಂತಹ ಕೆಲಸ ವಿಷಯಗಳಲ್ಲಿ ಸಹಕಾರ ನೀಡುವುದಕ್ಕೆ ಇದೊಂದು ಅದ್ಭುತ ರೀತಿಯಾಗಿರುವಂತಹ ಕಾಲ ಅಂತ ಹೇಳಬಹುದು. ಇನ್ನು ಡಿಸೆಂಬರ್ 5ರ ನಂತರ ಏನು ಅಂತ ನೋಡುವುದಾದರೆ, ಡಿಸೆಂಬರ್ 5ರ ನಂತರ 6ನೇ ಸ್ಥಾನದಲ್ಲಿರುವಂತಹ ರಾಹು ಅಲ್ಲಿ ಮತ್ತು ನೆಕ್ಸ್ಟ್ ಯುಗಾದಿ ಆರಂಭ ಆಗೋವರೆಗೂ ಕೂಡ ಪಂಚಮ ಸ್ಥಾನದಲ್ಲಿರ್ತಾರೆ. ಪಂಚಮ ಸ್ಥಾನ ಅನ್ನೋದು ಈ ಮುಖ್ಯವಾಗಿ ಹೂಡಿಕೆಗಳು, ಸ್ಪೆಕ್ಯುಲೇಷನ್, ಶೇರ್ ಮಾರ್ಕೆಟ್ಟು, ಜೂಜು, ಬೆಟ್ಟಿಂಗು ಇತ್ಯಾದಿ ವಿಷಯಗಳಿಗೆ ಏನಾದರೂ ಡಿಸೆಂಬರ್ 5ರ ಮೇಲೆ ಹೋದರೆ ನೀವು ಸಾಕಷ್ಟು ನಷ್ಟವನ್ನು ನೋಡ್ತೀರಾ. ಇನ್ನು ಮುಖ್ಯವಾಗಿ ಸಂತಾನ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಈ ಕೆಲವೊಂದು ತುಂಬ ಹುಷಾರಾಗಿರಬೇಕಾಗಿರುತ್ತೆ. ಅಥವಾ ಈ ಗರ್ಭಸ್ರಾವ ಆಗೋದು, ಈ ರೀತಿ ಅಬಾರ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿರುವಂತಹ ವ್ಯಕ್ತಿಗಳಿಗೆ ಇಷ್ಟೂ ದಿನ ತೋರಿಸಿರುವಂತಹ ನಿಮ್ಮ ಪ್ರಿಯತಮ ಅಥವಾ ಪ್ರಿಯಕರ ಯಾರೋ ಡಿಸೆಂಬರ್ 5ರ ನಂತರ ಇಷ್ಟೂ ದಿನ ಇವರು ತೋರಿಸುವಂತಹ ಪ್ರೀತಿ ಇದೆಲ್ಲ ಫೇಕ್, ಈ ರೀತಿ ಡಿಸ್ಟರ್ಬೆನ್ಸಸ್ ಬರ್ತಾ ಇರುತ್ತೆ, ಬ್ರೇಕಪ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ಯಾಕಂದರೆ ರಾಹು ಇಲ್ಲಿ ಪಂಚಮ ಸ್ಥಾನಕ್ಕೆ ಬರುವುದರಿಂದ ಕೆಲವೊಂದು ಭ್ರಮೆಗಳಿಂದ ನಿರಾಶೆ, ಅಂದರೆ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ನಿರಾಶೆ ಉಂಟು ಮಾಡುವುದಕ್ಕೆ ಚಾನ್ಸಸ್ ಇರುತ್ತೆ ಡಿಸೆಂಬರ್ 5ರಿಂದ ಮತ್ತೆ ಬರುವಂತಹ 2027 ಯುಗಾದಿಯವರೆಗೆ. ಮತ್ತು ಕೇತು ಪರಿಸ್ಥಿತಿ ಏನಪ್ಪ ಅಂದರೆ ವ್ಯಯಸ್ಥಾನದಲ್ಲಿದ್ದಾರೆ. ನಾನು ಮುಂಚೆ ಹೇಳ್ದಂಗೆ ಕೆಲವೊಂದು ವ್ಯಕ್ತಿಗಳು ನಿಮ್ಮ ವೀಕ್ನೆಸ್ನ ಕೆಲವು ಅಡ್ವಾಂಟೇಜಾಗಿ ತಗೊಂಡು ನಿಮಗೆ ಆ ದೋಷ ಇದೆ, ಈ ದೋಷ ಇದೆ, ಅಥವಾ ಈ ಕೆಲವೊಂದು ವಿಷಯಗಳಿಂದ ಆಗ್ತಾ ಇಲ್ಲ. ಕೆಲವೊಂದು ವ್ಯಕ್ತಿಗಳು ಹೇಳ್ತಾ ಇರೋದು, ನಿಮಗೆ ಆಗದೇ ಇರುವಂತಹ ವ್ಯಕ್ತಿಗಳು ನಿಮ್ಮ ಮೇಲೆ ಏನೋ ಪ್ರಯೋಗ ಮಾಡಿದ್ದಾರೆ, ಅದಕ್ಕೆ ಮಾಡಬೇಕು, ನೀವು ಮಾಡಬೇಕು. ಯಾರೇ ವ್ಯಕ್ತಿಗಳಾಗಿರಬಹುದು, ಪರಿಹಾರಗಳು ನೀವು ಮಾಡಿದ್ರೆ, ನಿಮ್ಮ ಕೈಯಾರೆ ಮಾಡಿದ್ರೆ ಮಾತ್ರ ಅದಕ್ಕೆ ಸೂಕ್ತವಾಗಿರುವಂತಹ ಫಲಗಳಿರುತ್ತೆ ಅನ್ನೋದು ನೆನಪಿಟ್ಕೊಳ್ಳಿ. ಈ ರೀತಿ ವ್ಯಕ್ತಿಗಳ ಮಾತುಗಳಿಗೆ, ಈ ರೀತಿ ವ್ಯಕ್ತಿಗಳು ಹೇಳುವಂಥ ಕೆಲವೊಂದು ವಿಷಯಗಳಿಗೆ ದಯವಿಟ್ಟು ಹೋಗಿ ಹಣ ನಷ್ಟ ಮಾಡಿಕೊಳ್ಳೋದು ಅಥವಾ ಮಾನಸಿಕವಾಗಿ ಚಿಂತೆ, ಆತಂಕವನ್ನು ಸೃಷ್ಟಿಸಿಕೊಳ್ಳೋದು ಬೇಡ. ಇನ್ನು ಡಿಸೆಂಬರ್ 5ರಿಂದ ಮುಖ್ಯವಾಗಿ ಕೇತು ಏಕಾದಶ ಸ್ಥಾನಕ್ಕೆ ಬರ್ತಾರೆ. ಸೊ ಆಗ ಒಬ್ಬ ಒಳ್ಳೆಯ ಗುರು ಸ್ಥಾನಮಾನದಲ್ಲಿರುವಂತಹ ವ್ಯಕ್ತಿ ನಿಮಗೆ ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಭ್ರಮೆ, ಯಾವುದು ನಿಜ ಅನ್ನುವಂತಹ ವ್ಯಕ್ತಿಗಳು ಕೆಲವೊಂದು ಕ್ಲಿಯರ್ ಮಾಡಿ ನಿಮ್ಮನ್ನು ಒಂದು ಒಳ್ಳೆಯ ದಾರಿಯಲ್ಲಿ, ಸನ್ಮಾರ್ಗದಲ್ಲಿ, ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮಗೆ ಸತ್ಯಾಸತ್ಯಗಳನ್ನು ಹೇಳುವುದಕ್ಕೆ ಡಿಸೆಂಬರ್ 5ರ ಮೇಲೆ ಕೇತು ಏಕಾದಶದಲ್ಲಿ ಇದ್ದು ಈ ರೀತಿ ಗುರುವಿನ ಸನ್ಮಾರ್ಗ ಅನ್ನೋದು ಅನೇಕ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಇನ್ನು ಕೊನೆಯದಾಗಿ ಸಪ್ತಮ ಶನಿ ಪರಮಾತ್ಮ ಕರ್ಮಕಾರಕ. ಏನು ಅಷ್ಟು ಸಪ್ತಮ ಸ್ಥಾನದಲ್ಲಿ ಕರ್ಮಕಾರಕ ಇರುವಂತಹ ಸಂದರ್ಭಗಳಲ್ಲಿ ಕೆಲವೊಂದು ವಿಷಯಗಳಲ್ಲಿ ಡಿಲೇಸ್ ಅನ್ನೋದಿರುತ್ತೆ. ಈ ಆಪ್ತರು ಮುಖ್ಯವಾಗಿ ವೃತ್ತಿ ಉದ್ಯೋಗಗಳ ಮುಖಾಂತರ ಕೆಲವೊಂದು ಬಾರಿ ಏನಾಗುತ್ತೆ, ಕುಟುಂಬಕ್ಕೆ ದೂರವಾಗಿ ಏನಾಗುತ್ತೆ, ದೂರವಾಗಿರುವಂತಹ ಸಂದರ್ಭಗಳು ಬರಬಹುದು. ಅಥವಾ ಈ ದಂಪತಿಗಳ ನಡುವೆ ಸಣ್ಣ ಪುಟ್ಟ ವಿಷಯಗಳಲ್ಲಿ ಕೆಲವೊಂದು ಮನಸ್ತಾಪಗಳು ಉಂಟಾಗಬಹುದು. ಆದರೂ ಕೂಡ ಏಕಾದಶ ಸ್ಥಾನದಲ್ಲಿರುವಂತಹ ಬರುವಂತಹ ಗುರು ಪರಮಾತ್ಮನ ಜೂನ್ ನಂತರ ನಿಮಗೆ ಎಲ್ಲ ವಿಷಯಗಳಲ್ಲಿ ಅನುಕೂಲತೆ ಇರುತ್ತೆ. ಹಣಕಾಸಿನ ವಿಷಯಗಳು, ಆರೋಗ್ಯದ ವಿಷಯಗಳು, ಈ ಕಳ್ಕೊಂಡಿರುವಂತಹ ಗೌರವ ಇವೆಲ್ಲವೂ ಕೂಡ ಇರುತ್ತೆ. ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರ್ಬೋದು, ವೈವಾಹಿಕ ಜೀವನದಲ್ಲಿರುವಂತಹ ಅಪಾರ್ಥಗಳಾಗಿರಬಹುದು, ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಚಿಂತೆಗಳು, ಸಮಸ್ಯೆಗಳಾಗಿರಬಹುದು, ಇವೆಲ್ಲವೂ ಕೂಡ ದೇವಗುರು ಬೃಹಸ್ಪತಿ ಏಕಾದಶ ಸ್ಥಾನಕ್ಕೆ ಬಂದ ಮೇಲೆ ಇವೆಲ್ಲವೂ ಕೂಡ ಬಗೆಹರಿಯುತ್ತೆ. ಮತ್ತೆ ವೈವಾಹಿಕ ಜೀವನದಲ್ಲಿ ಹಿಂದಿನ ದಿನಗಳ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಪ್ರೀತಿ ವಾತ್ಸಲ್ಯದಿಂದ ನಿಮ್ಮ
ಪಯಣವನ್ನು ಮತ್ತೊಂದು ಹಂತಕ್ಕೆ ತಗೊಂಡು ಹೋಗೋದಕ್ಕೆ ಗುರು ಭಗವಾನರು ಅದ್ಭುತವಾಗಿ ಯೋಗಕಾರಕರಾಗಿದ್ದಾರೆ. ಕನ್ಯಾ ರಾಶಿಯವರಿಗೆ ನೋಡಿ, ಎಲ್ಲ ರಾಹುಗ್ರಹ ಅನುಕೂಲವಾಗಿದೆ, ಗುರುಗ್ರಹ ಅನುಕೂಲವಾಗಿದೆ. ಕೇತು ಹೇಳಿದ್ದೇನೆ, ಕೆಲವೊಂದು ವಿಷಯಗಳಿಂದ ಕೆಲವೊಂದು ವ್ಯಕ್ತಿಗಳಿಂದ ಮೋಸ ಹೋಗ್ದಂಗೆ ನೋಡ್ಕೊಳ್ಳಿ. ಸಪ್ತಮದಲ್ಲಿರುವಂತಹ ಶನಿ ಪರಮಾತ್ಮ ಇದು ಕೇವಲ ತಾತ್ಕಾಲಿಕವಾಗಿ ಆಗಿರುವಂತಹ ಒಂದು ಗ್ಯಾಪ್ ಅಂತ ತಿಳ್ಕೊಳ್ಳಿ, ಒಂದು ಬೇರ್ಪಡಿಕೆ ಅಂತ ತಿಳ್ಕೊಳ್ಳಿ. ಅದನ್ನೇ ಮನಸ್ಸಿಗೆ ತಗೊಂಡು ನಿಮ್ಮ ಸಂಬಂಧಗಳಲ್ಲಿ ಬಿರುಕನ್ನು ಮೂಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಡಿ. ಮುಖ್ಯವಾಗಿ ಈ ವರ್ಷ ಮಾಡಲೇಬೇಕಾಗಿರುವಂತಹ ಪರಿಹಾರ ಏನಪ್ಪ ಅಂದರೆ ಗಣಪತಿ, ಮುಂಚೆ ಹೇಳ್ದಂಗೆ ಗಣಪತಿ ಆರಾಧನೆ, ಕೇತುವಿನ ಅನುಗ್ರಹಕ್ಕೋಸ್ಕರ ಗಣಪತಿ ಆರಾಧನೆ, ಶನಿ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಪ್ರತಿ ಶನಿವಾರ ಶ್ರೀ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆಯಿಂದ ಆಹಾರವನ್ನು ಅಲಂಕಾರ ಮಾಡಿಸೋದು, ನವಗ್ರಹ ಪ್ರದಕ್ಷಿಣೆಗಳು ಮಾಡಿಸೋದಾಗಿರಬಹುದು ಇತ್ಯಾದಿ ವಿಷಯಗಳಿಂದ ಮತ್ತಷ್ಟು ಅನುಕೂಲವಾಗಿರುತ್ತೆ. ನಿಮ್ಮಲ್ಲಿ ಮತ್ತಷ್ಟು ಈ ಪಾಸಿಟಿವಿಟಿ ಅಥವಾ ಮತ್ತಷ್ಟು ಕೆಲವೊಂದು ಮಂತ್ರಸಿದ್ಧಿ ಅಂತ ಹೇಳಿದ್ದೇನೆ. ಸೊ ಕೆಲವೊಂದು ವಿಷಯಗಳಲ್ಲಿ ದೈವಾನುಗ್ರಹ ಅದ್ಭುತವಾಗಿ ಈಡೇರೋದಕ್ಕೆ ನೀವು ಪಂಚಮುಖ ರುದ್ರಾಕ್ಷಿಯನ್ನು ಪ್ರತಿನಿತ್ಯವೂ ಧಾರಣೆ ಮಾಡುವುದರಿಂದ, ನಿತ್ಯ ಮಂತ್ರೋಪಾಸನೆ, ದೈವೋಪಾಸನೆ ಇತ್ಯಾದಿ ಅನುಷ್ಠಾನಗಳಿಂದ ದೈವಾನುಗ್ರಹವನ್ನು ಪಡೆಯೋದರಿಂದ ಮತ್ತಷ್ಟು ಯಶಸ್ಸುಗಳು ಈ ವರ್ಷದಲ್ಲಿ ನಿಮ್ಮದಾಗಲಿ ಅಂತ ಆ ಶ್ರೀ ಗುರುರಾಯರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ. ಆ ಪರಮೇಶ್ವರನ ಶ್ರೀಮನ್ನಾರಾಯಣನ ಅನುಗ್ರಹ ನಿಮ್ಮ ಮೇಲೆ, ನಿಮ್ಮ ಪರಿವಾರದ ಮೇಲೆ ಇರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀ